ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸುತ್ತ ಅನಾಲಿಸಿಸ್ ಪ್ಲೇ ಮಾಡಿ. ಇವತ್ತು ಅಂದರೆ ಇವತ್ತಿಂದಲ್ಲ, ಈ ವಿಡಿಯೋ ಫ್ರೈಡೇ ಮಾಡಬೇಕಾಗಿತ್ತು. ಲಾಸ್ಟ್ 2 ಡೇಸಿಂದ ಔಟ್ ಆಫ್ ಸ್ಟೇಷನ್, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಓಕೆ, ಈ ಶುಕ್ರವಾರ ಮಾರ್ಕೆಟ್ ಹೆಂಗೆ, ನಾವು ಗುರುವಾರ ಅನಾಲಿಸಿಸ್ ಮಾಡಿದ್ವಿ, ಶುಕ್ರವಾರ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೆ ಮುಂಚೆ ಒಂದು ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನಿಮ್ಮ ಯೂಟ್ಯೂಬಲ್ಲಿ ಇರ್ತದೆ, ಬೇಕಾದ್ರೆ ನೋಡ್ಕೋಬೋದು. ನೋಡಿ, ನಾಳೆ ನಿಫ್ಟಿ ಲೆವೆಲ್ಸ್ ಲಾಸ್ಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೇಟ್ ಮಾಡಿ. ಈ ಗ್ರೀನ್ ಲೈನ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಕ್ರಾಸ್ ಮಾಡಿ ಹೈ ಕ್ರಾಸ್ ಆಗುವಾಗ, ಅಂದರೆ ಇವತ್ತು ಬ್ಯಾಕ್ ನಿಫ್ಟಿ ಆಗಿದೆಯಲ್ಲ, ಆ ಥರ ರೀಕ್ರಾಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಟಾರ್ಗೆಟ್. ಇದು ಸ್ವಲ್ಪ ಆರ್ಟ್ ಆದರೂ ಪರವಾಗಿಲ್ಲ, ಇದು ಬರುತ್ತೆ. ಫಸ್ಟ್ ಟಾರ್ಗೆಟ್ 23,820 ಬರಲೇಬೇಕು, ಬರುತ್ತೆ ಕೂಡ. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಬೈ ಮಾಡ್ಕೊಳ್ಳಿ, ಟ್ರೈ ಮಾಡ್ತಾ ಹೋಗಿ. ಓಕೆ, ಇಲ್ಲಾಂದರೆ ಇದು ಗ್ಯಾಪ್ ಡೌನ್ ಓಪನ್ ಆಗಿದ್ರೆ ಈ ಲೆವೆಲ್ ಹತ್ರ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. 15 ಮಿನಿಟ್ಸ್ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಆಗಬೇಕು. ರಿಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ 50% ಕ್ವಾಂಟಿಟಿ ಐತಿ ಸೆಲ್ ಕಡೆ ಇರ್ಬೋದು. ಓಕೆ, ಆ ರಿಜೆಕ್ಟ್ ಬಂದು ಇದು ಮೇಲೆ ಕ್ಲೋಸ್ ಆಗಿದೆ ಅಂದರೆ ರಿಜೆಕ್ಟ್ ಬಂದು ಇದು ಮೇಲೆ ಕ್ಲೋಸ್ ಆಗಿದೆ ಅಂದರೆ ಇಲ್ಲಿಂದ ಪ್ಲಾನ್ ಮಾಡ್ಬೋದು. ಓಕೆ, ಇದ್ರ ಮೇಲೆ ಬೈಯಿಂಗ್ ಇಲ್ಲಿ 15 ನಿಮಿಷ ಯೂಸ್ ಮಾಡಿ. ಇದು ಬ್ರೇಕ್ ಆದರೆ ನಾನು ಲೆವೆಲ್ ಅಪ್ಡೇಟ್ ಮಾಡ್ತೀನಿ. ಆ ರಿಜೆಕ್ಷನ್ ಬಂದರೆ ಕಂಪ್ಲೀಟ್ ಬೈ ಸೈಡ್ ಬ್ಯಾನ್ ಮಾಡ್ತೀನಿ. ಓಕೆ, ಇಲ್ಲ ರಿಜೆಕ್ಟ್ ಬಂದಿಲ್ಲ, ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದೆ ಅಂದರೆ ರೀಟ್ರೇಸ್ ಮಾಡಬೇಕು. ಮತ್ತೆ ಲೋ ಕ್ರಾಸ್ ಆಗುವಾಗ ಡೈಲಿ 10 ಲಾಟ್ ಮಾಡೋದು, 5 ಲಾಟ್ ಮಾಡಿ, 2 ಮಾಡೋದು ಮಾಡಿ 50% ಕ್ವಾಂಟಿಟಿ ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡಿ. ನಿಫ್ಟಿ ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ವಾ? ಸಿಸ್ಟಮ್ ಏನೋ ಸ್ವಲ್ಪ ಪ್ರಾಬ್ಲಮ್, ಅದ್ರ ಬಗ್ಗೆ ಯಾರಿಗಾದ್ರು ಐಡಿಯಾ ಅಂತ ಹೇಳಿ. ಈ ರೆಕಾರ್ಡಿಂಗ್ ಆನ್ ಮಾಡಿದ್ರೆ ಮಾತ್ರ ಈ ಥರ ಸ್ಟಕ್ ಆಗಿಬಿಡುತ್ತೆ. ಅದು ಇಲ್ಲ ನಾರ್ಮಲಾಗಿ ವರ್ಕ್ ಆಗುತ್ತೆ. ಅದ್ರ ಬಗ್ಗೆ ಯಾರಿಗಾದ್ರೂ ಇದ್ದರೆ, ಇಲ್ಲ ರೆಕಾರ್ಡಿಂಗ್ ಆಪ್ಷನ್ ಬೇರೆ ಯಾವುದಾದ್ರು ಆಪ್ಸ್ ಇದ್ದರೆ ಹೇಳಿ, ಟ್ರೈ ಮಾಡೋಣ. ಯಾಕೆ ತುಂಬ ಇರಿಟೇಟ್ ಮಾಡ್ತಾ ಇದೆ. ಓಕೆ, ಈಗ ಅದು ಬಿಟ್ಬಿಟ್ರೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಅಂದರೆ ತುಂಬ ಸಿಂಪಲ್. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡಿ. ಇಲ್ಲಾಂದರೆ ಕೆಲವೊಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲಾನ್ ಮಾಡಿ. ಅದು ಸೆಲ್ 50% ಕ್ವಾಂಟಿಟಿ ಮಾಡಿ ಬೈಯಿಂಗ್ ಮಾಡ್ಕೊಳ್ಳಿ. ಇದು ಮೇಲೆ ಬರಲೇಬೇಕು. ಓಕೆ, ಈ ಫಾಲ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ಸೆಲ್ಲಿಂಗ್ ಆಗಲ್ಲ. ರೈಟ್, ಇದು ಸೆಲ್ಲಿಂಗ್ ಆಗಿಲ್ಲ. ಬೈಯಿಂಗ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಸೆಲ್ಲಿಂಗ್ ಅಂತೂ ಆಗಿಲ್ಲ. ರೈಟ್, ಓಕೆ. ಈ ಥರ ಇನ್ನೂ ಅಪ್ಡೇಟ್ಸ್ ವೀಡಿಯೋ ಬೇಕಂದ್ರೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ. ಮೇನ್ ಸ್ಟೂಡೆಂಟ್ ಅನಾಲಿಸಿಸ್ ವೀಡಿಯೋ, ಅದರ ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಇವಾಗ ನೋಡಿ ಇದು ಸೆಲ್ಲಿಂಗ್, ಇದು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾವು ಬೈಯಿಂಗ್ ಅಂದ್ವಿ. ಅದು ಕೂಡ ಇದು ಲಿಕ್ವಿಡಿಟಿಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಕೂಡ ಮೇನ್ ಗ್ರೂಪಲ್ಲಿ ಇದೆ. ಅದು ಬೇಕಾದ್ರೆ ಪೋಸ್ಟ್ ಮಾಡ್ತೀನಿ, ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಿಂತ್ಕೊಂಡೇ ಹೋಗುತ್ತೆ ಅಂತ, ಅದು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ, ಎಲ್ಲಾನು ಯೂಟ್ಯೂಬಲ್ಲಿ ಯಾಕೆ ಹೇಳಲ್ಲ ಸರ್ ಅಂದರೆ, ಎಲ್ಲಾನು ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಟೆಲಿಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಮೇನ್ ಗ್ರೂಪಲ್ಲಿ ಗೊತ್ತಿರುತ್ತದೆ. ಈಗ ಯೂಟ್ಯೂಬ್ ಪ್ರಕಾರ ನಾವು ಇಲ್ಲೇನು ಮಾಡೋದು ಅಂದರೆ, ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾವು ಸೆಲ್ಲಿಂಗ್ ಮಾಡಲ್ಲ. ಇದ್ರ ಮೇಲೆ ಬೈಯಿಂಗ್ ಮಾಡ್ತೀವಿ, ಇದ್ರ ಕೆಳಗಡೆ ಸೆಲ್ಲಿಂಗ್ ಮಾಡ್ತೀವಿ, ಇದ್ರ ಒಳಗಡೆ ಏನೂ ಟ್ರೇಡ್ ಮಾಡಲ್ಲ ಅಂತ ಇದೇ ಥರ ಚಾಟ್ ಬರ್ತಿದ್ದೆ. ಇದನ್ನೇ ತಮ್ಲೇಂಗೆ ಹಾಕೋಣ ಈಗ. ಓಕೆ, ಈಗ ನೋಡಿ ಸೆಲ್ಲಿಂಗ್ ಆಗಿಲ್ಲ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಇಲ್ಲಿದೆ ಲೆವೆಲ್, ಈ ಲೆವೆಲ್ ಕ್ರಾಸ್ ಆದರೆ ITM ಪ್ಲಾನ್ ಮಾಡೋರು ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೋಬೋದು. ಓಕೆ, ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ, ಇದೊಂದು ಝೋನ್ ಇದ್ರೊಳಗಡೆ ಟ್ರೇಡ್ ಮಾಡಬೇಡಿ. ITM ಮಾತ್ರ ಮಾಡಬೇಕು, ಒಳಗಡೆ ಪ್ಲಾನ್ ಮಾಡಿ. ಇದ್ರ ಮೇಲೆ ಬ್ರೇಕ್ ಆದರೆ ITM ಪ್ಲಾನ್ ಮಾಡಿ. TSL ಮಾಡ್ತಾ ಹೋಗಿ, ಯಾಕಂದರೆ ಇಲ್ಲೊಂದು ರಿಜೆಕ್ಷನ್ ಝೋನ್ ಇದೆ, 63,650 ಹತ್ರ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಮಾಡಿ. ಇಲ್ಲ ಸರ್ ನಾವು ಸೇಫ್ ಎಂಟ್ರಿ ಮಾಡೋದಂದರೆ ಇದ್ರ ಮೇಲೆ ಇಲ್ಲಿಂದ ಬೈ ಮಾಡಿ. ಓಕೆ, ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಸಸ್ಟೈನ್ ಆಗಿದೆ ಅಂದರೆ ನೀವು ಬೈ ಮಾಡ್ಬೋದು, ಬೈ ಮಾಡ್ಬೋದು. ಇಲ್ಲ ಅಂದರೆ ಪುಟ್ನ ಸೆಲ್ ಮಾಡ್ಬೋದು. ಅದೆಲ್ಲ ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ. ಪುಟ್ನ ಸೆಲ್ ಮಾಡ್ಬೋದು. ಟಾರ್ಗೆಟ್ 1000 ಪಾಯಿಂಟ್ಸ್. ಈ ಡೇಟ್ ನೆನ್ಪಿಟ್ಕೊಳ್ಳಿ. 1000 ಪಾಯಿಂಟ್ಸ್ ಬಂದಾಗ ಮತ್ತೆ ಕೇಳೋಣ. ಟಾರ್ಗೆಟ್ 1000 ಪಾಯಿಂಟ್ಸ್. ಪುಟ್ನ ಸೆಲ್ ಮಾಡ್ಬೋದು. ಓಕೆ, ಆಪ್ಷನ್ ಬೈ ಮಾಡಿದ್ರೆ ಇದು ಈ ಥರ ಅಪ್ ಡೌನ್ ಆಗಿದೆ ಅಂದರೆ ನಿಮಗೆ ಪ್ರೀಮಿಯಂ ಮೂವಿಂಗ್ ಬರೋಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಅಂದರೆ DK ವ್ಯಾಲ್ಯೂವಿಂದ ನಿಮ್ಗೆ ಇದೆಲ್ಲ ಪ್ರಾಫಿಟ್ ಆಗೋ ಚಾನ್ಸಸ್ ಇದೆ. ಪುಟ್ನ ಸೆಲ್ ಮಾಡ್ಕೋಬೋದು. ಓಕೆ, ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಸಸ್ಟೆಂಡ್ ಆಗಿದೆ ಅಂದರೆ ಇದ್ರ ಕೆಳಗಡೆ ಬಂದರೆ ನಾನೇ ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ಸೆಲ್ಲಿಂಗ್ ಕಡೆ. ಓಕೆ, ಇದು ನಿಫ್ಟಿ ಲೆವೆಲ್ಸ್ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಇದ್ರ ಮೇಲೆ ಬೈಯಿಂಗ್ ಇರಿ, ಇದ್ರ ಕೆಳಗಡೆ ಸೆಲ್ಲಿಂಗ್ ಇರಿ. ಇದ್ರ ಒಳಗಡೆ ವೆಯ್ಟ್ ಮಾಡಿ. ಈ ಥರ ಲಿಕ್ವಿಡಿಟಿ ಕಲೆಕ್ಟ್ ಆಗಿ ಇದು ಫಾಲ್ ಆಗಿ ಫೈಟ್ ಮಾಡಿದ್ರೆ ಮೇಲೇ ಬರಬೇಕು.
ನೋಡ್ಕೊಳ್ಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ, ಸಾರಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್, ನಿಫ್ಟಿ ಹತ್ರ ಲೆವೆಲ್ ಚೇಂಜ್ ಮಾಡಿಲ್ಲ, ಬ್ಯಾಂಕ್ ನಿಫ್ಟಿ ಹತ್ರ ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ಸೇಮ್ ಲೆವೆಲ್ಸ್. ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಫ್ಲಾಟ್ ಗ್ಯಾಪ್ ಡೌನ್ ಓಪನ್ ಆಗಿ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಹೈ ಕ್ರಾಸ್ ಆಗುವಾಗ 9:30 ತಗೊಳ್ಳಿ, 9:30. ಲಾಸ್ಟ್ ವೀಕ್ ಸೇಮ್ ಕಾನ್ಸೆಪ್ಟ್ ಹೇಳಿದ್ದೆ, ತುಂಬ ಪರ್ಫೆಕ್ಟಾಗಿ ವರ್ಕ್ ಆಯಿತು. ಇವಾಗ ಕೂಡ ಸೇಮ್ ಕಾನ್ಸೆಪ್ಟ್. 9:30ಗೆ ಎಂಟ್ರಿ ತಗೊಳ್ಳಿ, ಒಂದು 15 ಮಿನಿಟ್ಸ್ ಕ್ಯಾಂಡಲ್. ಸಾರಿ, ಸಿಸ್ಟಮ್ ಸ್ವಲ್ಪ ಏನೋ ಇರಿಟೇಟ್ ಆಗೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇನಾದ್ರು ಯಾರಾದ್ರೂ ಗೊತ್ತಿದ್ರೆ ಹೇಳಿ, ಅದು ನೋಡೋಣ ಏನಾದ್ರು ಕತೆ ಅಂತ. ಇದೊಂದೇ ಆ್ಯಪ್ಗೆ ಮಾತ್ರ ಈ ಥರ ಇದು ಮಾಡೋದು, ಇನ್ನೆಲ್ಲನೂ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಇದ್ರ ಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. 15 ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ 9:30ಗೆ ಎಂಟ್ರಿ ತಗೊಳ್ಳಿ. 9:30ಗೆ ಎಂಟ್ರಿ ತಗೊಳ್ಳಿ, ಅದು ಬರೆಯೋಕೆ ಆಗ್ತಾ ಇಲ್ಲ. ಅದು 15 ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆಗಿ 9:30ಗೆ ಎಂಟ್ರಿ ತಗೊಳ್ಳಿ. ಇಲ್ಲಿ ಸ್ವಲ್ಪ ಆಲ್ಟ್ ಆದರೂ ಇದು ರೀಚ್ ಆಗೋ ಚಾನ್ಸಸ್ ಇರುತ್ತೆ, ಮಾಡ್ಕೊಳ್ಳಿ ಈಸಿಯಾಗಿ, ತುಂಬ ಚೆನ್ನಾಗಿರುತ್ತೆ. 9:30 ಮೇಲೆ ಎಂಟ್ರಿ ತಗೊಂಡು. ಓಕೆ, ಇದ್ರ ಕೆಳಗಡೆ ಏನಾದರೂ ಬಂದಿದೆ ಅಂದರೆ ನಾನೇ ಅಪ್ಡೇಟ್ ಮಾಡ್ತೀನಿ. ಸೆಲ್ಲಿಂಗ್ ಅನ್ನೋದು ಈ ಸಪೋರ್ಟ್ ಝೋನ್ ಹತ್ರ ಸೆಲ್ ಮಾಡಬಾರ್ದು, ಸ್ಕೋಪ್ ಆ್ಯಂಡ್ ರಿಸ್ಕ್ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಇಲ್ಲಿ ಬಂದು ಫೈಟ್ ಆಗಿ ರಿಜೆಕ್ಷನ್ ಆಗಿದೆ, ಇಲ್ಲಿಂದ ಕೂಡ ಬೈಯಿಂಗೇ ಪ್ಲಾನ್ ಮಾಡ್ತೀನಿ ನಾನು ಸೆಲ್ಲಿಂಗ್ ಮಾಡಬೇಕಂದ್ರೆ ಈ ಮೇಜರ್ ಸಪೋರ್ಟ್ ಕೆಳಗಡೆ ಹೋದರೆ ಮಾತ್ರ ಸೆಲ್ಲಿಂಗ್ ಮಾಡ್ತೀನಿ, ಅಲ್ಲಿವರೆಗೂ ಕಂಪ್ಲೀಟ್ ಬೈಯಿಂಗ್. ಯಾಕಂದರೆ ಇದು ಫಾಲ್ ಆಗಿ ಈ ಥರ ಇದು ಫಾಲ್ ಆಗಿ ಈ ಥರ ಫೈಟ್ ಮಾಡಿದೆ ಅಂದರೆ ಫಸ್ಟ್ ಟೈಮ್ ಫೈಟ್ ಮಾಡಿದೆ ಅಂದರೆ ನೆಕ್ಸ್ಟು ಇವರು SL ಇಟ್ಟಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗೋದು. ಅದಕ್ಕೆ ಇದು SL ಇಟ್ಟಾಗುವಾಗ ಶಾರ್ಪ್ ಕೆಳಗಡೆ ಬರುತ್ತೆ ಅಂತೇಳಿ ಸೆಲ್ಲಿಂಗ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗೋದು, ಆವಾಗ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಸೆಲ್ಲಿಂಗ್ ಕಡೆದು ನಾನು ನೀಟಾಗಿ ನೋಡಿ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ರಿಜೆಕ್ಷನ್ ಬಂದಿದೆ, ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇದು ಟ್ರೆಂಡ್ಗೆ ಆಪೋಸಿಟ್ ಆದರೂ ಪರವಾಗಿಲ್ಲ, ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ, ವರ್ಕ್ ಆಗುತ್ತೆ. ಓಕೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ, ನೋಡ್ಕೊಳ್ಳೋಣ. ಓಕೆ, ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಕಾಪಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಪ್ಲಸ್ ಹೊಸಬ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ, ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.